ವರ್ಷ ಮದುವೆ ಆಗಿರ್ತಾರೆ. ಇದೇ ಲಾಸ್ಟ್ ವರ್ಷ ಅಂದ್ರೆ ಬ್ಯಾಚುಲರ್ ರಕ್ಷಾ ಬಂಧನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ನಿಶಾ ಬ್ಲಾಗ್. ಸೊ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ. ಇವತ್ತು ರಕ್ಷಾ ಬಂಧನ್. ಸೊ ಟೈಮು 7:30 ಆಗ್ಬಿಟ್ಟಿದೆ ಗೈಸ್. ಎಲ್ಲರೂ ಕಾಲೇಜ್ಗೆ ಹೋಗಿದ್ವಿ. ಇವತ್ತು ಸ್ವಾತಿ ಸ್ಪಂದನ ಬಂದಿದ್ದಾರೆ. ಎಲ್ಲ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಮುಗಿಸ್ಕೊಂಡು ಮನೆಗೆ ಬಂದು ರಾಖಿ ಕಟ್ಟಬೇಕು ಅಂತ. ಇವರಿಬ್ರು ಯಾವಾಗಲೂ ರಾಖಿ ಹಬ್ಬದ ದಿನ ಯಾವಾಗ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ರಕ್ಷಾ ಬಂಧನ ಅಂದ ತಕ್ಷಣ ಹುಡುಗುಡು ಅಂತ ಬರ್ತಾರೆ. ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ, ಸ್ಪಂದನ ಅವರೇ ಬನ್ನಿ. ನಮ್ಮ ಸ್ಪಂದನ ಅವರ ಜನ್ಮದಿನ ಇವತ್ತು. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಲ್ಲ ವಿಶ್ ಮಾಡ್ಬಿಡಿ ನಮ್ಮ ಸ್ಪಂದನ ಅಕ್ಕಂಗೆ. ಏಯ್, ಕಾಲೇಜ್ಗೆ ಹೋಗಿಲ್ಲ ಇವತ್ತು. ಇಲ್ಲ, ಬಂಕ್ ಸೈನ್ಸ್ ಸ್ಟೂಡೆಂಟು ಬಂಕ್ ಹಾಕೊಂಡು ಬರ್ಡೇ ದಿನ ಒಂದಿನ ಪಾಪ ಹಾಕೊಂಡಿದ್ದೆ. ಲಾಸ್ಟ್ ವರ್ಷ ನಮ್ಮ ಅಣ್ಣಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದು ಕಟ್ಟಿದ್ರು. ಈ ವರ್ಷ ಯಾರೂ ಇಲ್ಲ. ಮುತ್ತಣ್ಣ, ಅಲೆಕ್ಸ್ ಅಣ್ಣ ಎಲ್ಲರೂ ಇದ್ರು. ಈ ಸಲ ಮುತ್ತಣ್ಣ ಮತ್ತೆ ನಮ್ಮ ಅಣ್ಣ ಇಬ್ಬರೇ ಇರೋದು. ಸೊ ನಾನು ಫಸ್ಟ್ ವಿಶ್ ಮಾಡಿದ್ದು ನಮ್ಮ ಅಣ್ಣಂಗೆ. ಇನ್ನೂ ನಾನು ವಿಶ್ ಮಾಡಿಲ್ಲ. ಫಸ್ಟ್ ವಿಶ್ ಮಾಡಿದ್ದು ನಾನು ಮದರ್ ಅಣ್ಣಂಗೆ. ರಾಖಿ ಹೋಗಿ ಕಟ್ಟಕ್ಕಾಗಲಿಲ್ಲ. ಏನು ರೆಡಿ ಮಾಡ್ಕೊಂಡಿದ್ದೀರಾ ಅಣ್ಣ? ಏನು ರೆಡಿ ಮಾಡ್ಕೊಂಡಿದ್ಯಾ? ಮತ್ತೇನೋ ನಾನು ಕಾಲೇಜ್ಗೆ ಹೋಗಿದ್ದು ಬರೋಷ್ಟರಲ್ಲಿ ಅರ್ಧ ಗಂಟೆ ಎಲ್ಲ ಹೋಗಿದ್ದು ಬಂದೆ. ಮುತ್ತಣ್ಣ ನೀವು ಏನು ಬೇಡಣ್ಣ. ಓಹೋ, ಹಾಗೆ. ಅಜ್ಜಿ ನೀನು? ನಾನು ಕಟ್ತೀನಿ. ಸರಿ ಆಯಿತು, ರೆಡಿ ಆಗಿದೆ. ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ. ರೆಡಿ, ಸ್ಟಡಿ, ಗೋ. ನೆಕ್ಸ್ಟ್ ವರ್ಷ ಮದುವೆ ಆಗಿರ್ತಾರೆ. ಇದೇ ಲಾಸ್ಟ್ ವರ್ಷ ಅಂದ್ರೆ ಬ್ಯಾಚುಲರ್ ರಕ್ಷಾ ಬಂಧನ. ಇದೆಲ್ಲ ಅಭ್ಯಾಸ ಆಗೋಗಿದೆ. ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೀನಾಗಿ ಒಳ್ಳೇದಾಗಲಿ, ಎಮ್ಗೆ ಚೆನ್ನಾಗಿ ಮಾಡಲಿ, ಹಂಗೆ ಒಳ್ಳೊಳ್ಳೆ ಸ್ವೀಟ್ ತಿನ್ನಕ್ಕೆ ಮುಂಚೆ ಕೈ 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 ತೋರಿಸ್ತೋಳೆ. ನೀನು ನಂಗೆ ಬರ್ಬೇಕು. ನಿಜ ನಂಗೆ ಐತೆ ತಾನೆ? ನಂಗೆ ಗೊತ್ತಿಲ್ಲ. ಐತೆ ಅಣ್ಣ, ನಿಜ ಬೀಳ್ಬೇಕು. ಚಿಕ್ಕವ್ರಿಗೆ ಬೀಳ್ಬೇಕಾದ್ರೆ ಟೋಕನ್ ನಂಬರ್ 2. ಅಕ್ಕ ನಂಗೆ ಅಕ್ಕ ಆಗ ಕಾಣಿಸ್ತೋಳಣ. ಉದ್ದಕ್ಕೆ ದಪ್ಪಕ್ಕೆ ದಪ್ಪಾಗಿಲ್ಲ. ಬೇವ್ರ್ತಿದ್ದೀರಾ? ಅಕ್ಕ ಡಿಗ್ರಿಲಿ ಚೆನ್ನಾಗಿ ತೆಗಿಲಿ ಮಾರ್ಕ್ಸು. ಈ ಅಕ್ಕ ಸೈನ್ಸು. ಈಗ ಸೆಕೆಂಡ್ PU ಬೇರೆ. ಮದುವೆ ಟೈಮಲ್ಲೇ ಎಕ್ಸಾಮ್ ಬಿದ್ದಿದೆ. ಮಿಟ್ಟಮ್ಮು. ಒಳ್ಳೇದಾಗಲಿ. ಟೋಕನ್ ನಂಬರ್ 3. 10 ರೂಪಾಯಿ ರಾಖಿ ಕಟ್ಬಿಟ್ಟು ನಾವುಗಳು ದೊಡ್ಡ ದೊಡ್ಡ ಗಿಫ್ಟ್ ಕೇಳೋದು. ಕೊಡ್ತೀಯಾ? ಸೆಕೆಂಡ್ PUಲಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ. ತದಾಸ್ತು. ನೆಕ್ಸ್ಟ್ ರೌಂಡ್ ಮುತ್ತಣ್ಣ. ನಂಗೂ ಕಟ್ಬೋದಾ? ಅಕ್ಕ ಅಲ್ವಾ? ಯಾವ ವರ್ಷನೂ ಕಟ್ದಿರೋರು. ದೊಡ್ಡ ತಂಗಿಗೆ ಸ್ವಲ್ಪ ಇಷ್ಟೇ ಗೈಸ್. ನೋಡಿ ಗೈಸ್, ಸಾಕು.
ಈ ಮೊದಲೆಲ್ಲ 10 ರೂಪಾಯಿ ಕೊಡ್ತಿದ್ದ ಸ್ಕೂಲ್ ಟೈಮಲ್ಲಿ 10 ರೂಪಾಯಿ ಕೊಡ್ತಿದ್ದ. ನನ್ ಪ್ರತಿ ವರ್ಷ ಇಲ್ಲಿವರೆಗೂ ನಾನು ಯಾರ ಕಾಲ್ಗೂ ಬಿದ್ದಿಲ್ಲ, ಅಣ್ಣನ ಕಾಲ್ಗೆ ಒಬ್ನಿಗೆ ಬಿದ್ದಿರೋದು. ಶಬಾಷ್ ಹೊಡಿರಿ. ಬರೋಣ ಬನ್ನಿ ನೆಕ್ಸ್ಟ್ ರೌಂಡ್. ಯಾರು ಕಟ್ಟಿದಾರ ನಿಮ್ಗೆ ರಾಖಿ? ನಿಮ್ಮ ತಂಗಿರವ್ರೆ ತಾನೆ? ಕಟ್ಟಿಲ್ವಾ? ಅಲ್ಲ ಇಷ್ಟು ವರ್ಷ ಪೋಸ್. ರಾಖಿ ಕಟ್ತಾ ಇದ್ದಲ್ಲ ರೈಟ್ಗೆ ತಾನೆ ಅಲ್ಲ ನಾವು ಕಟ್ತೀವಿ ಅಂತ ಗೊತ್ತಿದ್ದು ತಗೊಂಡ್ಬಿಟ್ಟಿದ್ರಾ? ಥ್ಯಾಂಕ್ ಯು. ಈ ಚಿಟ್ಟೂರೇ ಅದು. ಇನ್ನೂರೇನಕ್ಕೆ? ನಾನು ಫಸ್ಟ್ ಟೈಮ್ ವಿನೋದ್ಗೆ ರಾಖಿ ಕಟ್ತಾರೆ ಅಲ್ವಾ? ಹೋದ ವರ್ಷ ಮಧು ನಾನು ಕಟ್ಟಿದ್ದೆ. ಅಜ್ಜಿ ಕಾಲ್ ಮಾಡ್ತೈತೆ. ರಾಖಿ ಕಟ್ಕೊಡ್ತೀನಿ ಫಸ್ಟ್. ಮಲ್ತ್ಕೊಬಿಟ್ರೆ ಆಮೇಲೆ ಮಜ್ಜಿ ಎನಿ ಟೈಮ್ ಫೋನು ಫೋನು ಫೋನು. ನೋಡಿ ನೋಡಿ ಹೆಂಗೆ ಕಟ್ ಮಾಡೋದು ನೋಡಿ. ಹಾಂ ಹಂಗೆ ಎತ್ತಿಟ್ಬಿಡಜ್ಜಿ, ಆಫ್ ಮಾಡು. ನಮ್ಮ ಕಟ್ಟಿಸ್ಕೊಂಡಿರೋದು ನಾವು. ಚಂಪ ಪುಂಗೆ ಇವನು ಬುಂಗೋರಿ ಹ್ಞೂನಮ್ಮ ಸುಮ್ಮನೆ ಗುಂಡುಂಗ್ ಬಿಟ್ಬಿಟ್ಟು ಇವನಿಗೆ ಕಟ್ತಿದ್ಯಾ? ಕಟ್ಟಲ್ಲ, ಕುಂಕುಮ ಹಾಕ್ತೀನಿ. ಇಲ್ಲಪ್ಪ ಇಲ್ಲಿ ಬುಂಗೋರಿ. ಹಾಂ ರಾಜೋಳಿ ಚಂಪಪ್ಪ ಚೆನ್ನಾಗಿ. ನೀನು ತಿನ್ಸ್ಕೊಂಡ್ ಹತ್ರ. ಹ್ಯಾಪಿ ರಕ್ಷಾ ಬಂಧನ್ ಚಂಪಪ್ಪ. ಬಾರೋ ಈಚೆ ಬರೋ. ಅಲ್ಲಿ ಕಟ್ಟೋದಿಕ್ಕೆ ರಾಖಿ ಇಲ್ಲ. ರಾಖಿ ಇಲ್ಲ, ರಾಖಿ 2 ನಿಮಿಷಕ್ಕೆ ದರ್ಶ. ಅಪ್ಪ ಫೋನ್ ಮಾಡ್ತಿತ್ತು. ಮ್ಯೂಟ್ ಮಾಡು. ತಗೋ ಚಂಪು ಗುಂಡ ಕುಡಿಲಿ ಇಲ್ಲಿ ಎಲ್ಲರ ಫೋನು ಎತ್ತುತ್ತೆ. ಕೊಟ್ಟೆ ನೋಡಪ್ಪ. ಏನೋ ಮಗಳ ಕೈ ಕೊಡುವಂತ ಇರೋ ಸೀರೆಗಳನ್ನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಇದು ರಿವೀಲ್ ಮಾಡ್ಬಿಟ್ರಾ? ಅಜ್ಜಿ ಸೀರೆ ನಾವ್ ಹೇಳಿದೀವಿ ಗೈಸ್, ಈ ಸೀರೆನ ಈ ಕಲರ್ ಅಜ್ಜಿ ನಿನ್ನ ಹತ್ರ ಐತೆ ಅಂತ ಹೇಳಿದೀವಿ. ಇಲ್ಲ ಅಂದ್ಬಿಟ್ಟು ಎತ್ಕೊಬಿಟ್ರು. ಈಗ ಇವ್ರಿಬ್ರು ಹೇಳ್ತಾರ ಅಜ್ಜಿ ಹತ್ರ ಐತೆ ಈ ಕಲರ್ ಸೀರೆ ಅಂತ. ಏನಾರು ಕೇಳ್ಸಿದ್ರೆ ಹಂಗೆ ಓಡ್ ಬಂದ್ಬಿಡುತ್ತೆ ನೋಡು. ಎಲ್ಲ ಸೀರೆಗಳು ಇಲ್ಲೇ ಬಿದ್ದಿದೆ. ಸೊ ನಮ್ಮ ಆಂಟಿಗೂ ಸೀರೆ ಕೊಟ್ಟವ್ರೆ ನಮ್ಮ ಮಮ್ಮಿ ತಗೊಂಡೋಗಿ, ಅಂದ್ರೆ ಇವ್ರ ಅಮ್ಮಂಗೆ. ಇಷ್ಟ ಆಯ್ತಾ? ಆಯ್ತಾ? ಓಕೆ. ಇವ್ರಿಬ್ರದ್ದು ಇನ್ನೂ ತಗೊಂಡಿಲ್ಲ ಗೈಸ್, ಇವ್ರಿಬ್ರದೇ ಬಾಕಿ ಇರೋದು. ಏನು ಮಾಡಿ ನಿಮ್ದು ಫ್ರೀ ಆದ್ಮೇಲೆ ಮಾಡೋಣ ಅಂತ. ಸಂಡೆ ಸೊ ಇಲ್ಲಿ ಎಡಿಟಿಂಗ್ ನಡೀತಾ ಇದೆ. ಇವತ್ತಿನ ವಿಡಿಯೋ ರಕ್ಷಾಬಂಧನ್ದು 9 ಗಂಟೆ ಆಯ್ತು, ಇನ್ನೂ ಪೋಸ್ಟ್ ಮಾಡಿಲ್ಲ. ಎಡಿಟ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ನಮ್ಮ ಗುಂಡ ನೋಡಿ ಗೈಸ್,
ಗುಡ ಯಾರಮ್ಮ ನಿನ್ ಕುಂಕುಮ ಹಾಕ್ದವ್ರು ಹಣೆ ತುಂಬಾ ಬಂಗಾರಿ ಉರಿ ತಾರ್ 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 ರಾಕ್ಸಾ ಇದನ್ನೇ ನೋಡೋದ್ ನೋಡಿ ಗಾಡಿ ಓಡಿಸ್ತವನೆ ಅರೆ ಪಕ್ಕಂಡೆಲ್ಲ ನೋಡಲ್ಲ ಇವ್ನಿಗೊಂದು ತಲೆನೋವು ಏನಂದ್ರೆ ಇನ್ನು 4x4ದು ಏನ್ ಹೇಳಿಲ್ಲ ಲಾಂಚ್ ಹೇಳಿಲ್ಲ ಮತ್ತೆ ಅದ್ರದ್ದು ಪ್ರೈಸ್ ಹೇಳಿಲ್ಲ ಏನು ಡೀಟೇಲ್ಸ್ ಕೊಟ್ಟಿಲ್ಲ ತಾನೆ ಅದೇ ತಲೆನೋವು ಇವ್ನಿಗೀಗ ಸೊ ನಾವಿವಾಗ ಹೋಟೆಲ್ಗೆ ಹೋಗ್ತಾ ಇದ್ದೇವೆ ಇದಕ್ಕೋಸ್ಕರ ಸೊ ಗೈಸ್ ನನ್ಗೆ ತಲೆನೋವು ಗೈಸ್ ನನಗೇನು ತಲೆನೋವಿಗೆ ಕಣ್ಣೋವಿಗೆ ತಲೆನೋವು ಅಂತ ಗೊತ್ತಿಲ್ಲ ಸೊ ಇದು ಒಂದು ವರ್ಷ 2 ವರ್ಷದಿಂದನೂ ನನಗೆ ಇದು ಜಾಸ್ತಿ ಅಂದ್ರೆ ಸ್ವಲ್ಪ ಫೋನ್ ನೋಡ್ತಾ ಇದ್ರೆ ಆ ತರ ಬರುತ್ತೆ ಮತ್ತೆ ಒಂದ್ ಸ್ವಲ್ಪ ಟೆನ್ಷನ್ ಆದ್ರೂ ಬರುತ್ತೆ ಸೊ ನಮ್ಮ ಅಣ್ಣಂಗೆ ಹೇಳ್ತಾನೆ ಇದೀನಿ ಹಾಸ್ಪಿಟ್ಲಿಗೆ ಕರ್ಕೊಯ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಯಾವ್ದೋ ಒಂದ್ ಆಪರೇಷನ್ ಮಾಡ್ಕೊಡ್ತಾರೆ ಬಾ ಅದಕ್ಕೆ ಇವಾಗ ಇದೆಷ್ಟು ಹೇಳು ಅಂತ ನನ್ಗೇನ್ ಕಣ್ ಕಾಣಿಸಲ್ಲ ಅಂತ ಹೇಳ್ತಲ್ಲ ತಲೆನೋವಿಗೆ ಕಣ್ಣು ಬರ್ತಿದೆ ಅಂತ ಹೇಳ್ತಾ ಇರೋದು ಸೊ ಸ್ಪೆಕ್ಸ್ ಏನಾರು ಕೊಡ್ತಾರೆ ಅದ್ ಸ್ಪೆಕ್ಸ್ ಹಾಕೊಂಡ್ರೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಆಮೇಲೆ ಎಲ್ಲದಕ್ಕೂ ಸ್ಪೆಕ್ಸ್ ಬೇಕಾಗುತ್ತೆ ಅನ್ನೋದು ನಂದು ಒಂದು ಥಾಟ್ ಇಂದ ನಾನು ಮನೇಲೇ ಇದ್ದೀನಿ ಇನ್ನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಸೊ ನೋಡೋಣ ಜಾಸ್ತಿ ಆದ್ರೆ ಹೋಗ್ಬೇಕು ಗೈಸ್ ಜಾಸ್ತಿ ಆಗೋಕ್ಕೂ ಮುಂಚೆನೆ ಹೋಗ್ಬೇಕು ಸೊ ಇವಾಗ ನಮ್ಮ ವಿಜಯನಗರ ರೋಡಲ್ಲಿ ಹೋಗ್ತಾ ಇದ್ದೀವಿ ಸ್ವಾತಿ ಅಕ್ಕವರು ರೀಲ್ಸ್ ಮೇಲೆ ರೀಲ್ಸ್ ನೋಡ್ತಾನೆ ಅವ್ರೆ ರೀಲ್ಸ್ ಅಲ್ಲ ನಮ್ದೇ ಅದ್ನೇ ಸ್ಟೇಟಸ್ ಹಾಕ್ತಿದ್ದೀರಾ ಹೌದು ಸ್ಟೋರಿ ಹಾಕ್ತೀಯಾ ಅವಳಗ್ ಶೇರ್ ಮಾಡ್ಬಿಡು ಸ್ಟೋರಿ ಹಾಕ್ತೀಯಾ ನೀನೇ ಏಯ್ ರೀಲ್ಸ್ ನೇ ಹಾಕಿದೀನಿ ಸ್ಟೋರಿ ಹಾಕ್ತೀಯಾ ಅಂತ ಅಪ್ಲೋಡ್ ಮಾಡಿದ್ಯಾ ಕೇಕ್ 3 ಅವರ್ ಆಯ್ತು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಒಂದು ಕರ್ಗಿದ್ರೆ ಕುಡ್ಕೋ ಕರ್ಗಿಲ್ಲ ಅಂದ್ರೆ ತಿನ್ಕೋ ಇಲ್ಲ ರಾಖಿ ಹಬ್ಬದ ದಿನ ಉಟ್ಬಿಟ್ರೊಳೆ ಚೇಂಜ್ ಆಯ್ತಾ ಇರುತ್ತಾ ಇಬ್ರು ಒಂದೇ ತಿಂಗಳಲ್ಲಿ ಉಟ್ಬಿಟ್ಟವ್ರೆ ಅವ್ರು ಮಧ್ಯದಲ್ಲಿ ಉಟ್ಟೋಳು ಅವಳು ಇವಳು ಫಸ್ಟ್ ಬರ್ಡೇ ಹಂಗಾರೆ ಇವಳು ಅಕ್ಕ ತಾನೆ ಸ್ಟಾಪ್ ಇಂಡಿಯಾ ಯೂಟ್ಯೂಬ್ ಕೊಟ್ಬಿಡಿ ನಮಗೆ ಗೈಸ್ ಇಷ್ಟು ನಮ್ಮ ಅಣ್ಣ ಒಬ್ಬನೇ ತಿಂತಾನೆ ಅನ್ನಕ್ಕಾಗಲ್ಲ ಯಾಕೋ ನಮ್ಮ ಅಣ್ಣ ಚಿಕನ್ನು ಮಟನು ಏನೂ ತಿಂತಾ ಇಲ್ಲ ಯಾಕಣ್ಣ ನೆನೆ ಏನೋ ಹೋಗಿ ತಿನ್ಕೊ ಬಂದ್ಬಿಟ್ಟವ್ರೆ ಸೊ ಅದ್ರ ಪ್ರಭಾವ ಏನೂ ತಿನ್ನೋಕ್ಕಾಗ್ತಾ ಇಲ್ಲ ಸೊ ಇದು ಫ್ಯಾಮಿಲಿ ಬಿರಿಯಾನಿ ಫ್ಯಾಮಿಲಿ ಪೂರ್ತಿ ತಿನ್ಬೋದು ನಾವು ಇಷ್ಟು ಜನ ತಿನ್ಬೋದೇನೆ ನಂಗಂತೂ ಸ್ವಲ್ಪ ನಾನು ಚಿಕನ್ನು ಮಟನು ತಂದೂರಿ ಎಲ್ಲ ತಿಂದ್ಬಿಟ್ಟಿದ್ದೀನಿ ಹೊಟ್ಟೆ ಫುಲ್ಲು ನೋಡಿ ನನ್ನ ಕೈಯೇ ಸಾಕ್ಷಿ ಹಾಗೆ ಜ್ಯೂಸ್ ಖಾಲಿ ಈಗ ಬಿಸಿನೀರು ಕುಡಿದು ಸ್ವಲ್ಪ ತಿಂದು ಅಷ್ಟೇ ಒಬ್ಬೊಬ್ಬಳೇ ಬಡ್ಕೊತಾ ಇದ್ದೀನಿ ಯಾರೂ ಮಾತಾಡ್ತಾ ಇಲ್ಲ ಎಲ್ಲ ಹೇಳಿರೋದೆಲ್ಲ ಸುಳ್ಳು ಗೈಸ್ ಏನೂ ತಿಂದಿಲ್ಲ ಇಲ್ಲ ಗೈಸ್ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ
ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್ ನಿಶಾ ನಿಖಿಲ್ ಬ್ಲಾಗ್ಸ್ ಹಾಗೂ ಎನ್ಆರ್ ಪ್ರೊಡಕ್ಷನ್ ಹೌಸ್. ಅಲ್ಲಿ ಗುಂಡ ಕೂಗ್ತಾನೆ, ಯಾಕಂದ್ರೆ ನಾನು ಹೋಗಿ ಮಲ್ಕೋಬೇಕು, ಅವನು ಮಲ್ಕೋಬೇಕು ಅಂದ್ರೆ ನಾನು ಪಕ್ಕದಲ್ಲಿ ಇರಬೇಕು, ಅದಕ್ಕೆ ಗೈಸ್. ಓಕೆ, ಗುಡ್ ನೈಟ್. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್.